Hello friends, welcome back to Bullet Faru channel. Banchankri 6 stage 4th T block ಕನಕಪುರ ತಲಗಟ್ಪುರ ಮೆಟ್ರೋ ಸ್ಟೇಷನ್ ಏನಿದೆಯಲ್ಲ 500 to 600 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಬರುವಂತಹ ಮನೆ ಇದು. ಮನೆ ಮೇಲ್ಗಡೆಯಿಂದ ನಿಮಗೆ ಮೆಟ್ರೋ ಸ್ಟೇಷನ್ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇದು ವೆಸ್ಟ್ ಫೇಸು 20 ಬರುತ್ತೆ, ನಾರ್ತ್ ಫೇಸು 30 ಬರುತ್ತೆ. ವೆಸ್ಟ್ ಫೇಸಲ್ಲಿ ಬಿಗ್ ಗೇಟ್ ಕೊಟ್ಟಿದ್ದಾರೆ ಕಾರ್ ಪಾರ್ಕಿಂಗ್ಗಳಿಗೆ, ನಾರ್ತ್ ಫೇಸಲ್ಲಿ ಸ್ಮಾಲ್ ಗೇಟು ಜಸ್ಟ್ ವಾಕಿಂಗ್ಗೋಸ್ಕರ. ಕಾರ್ನರು ನಾರ್ತ್ ವೆಸ್ಟು, BDA 20/30. ನಾರ್ತ್ ಫೇಸ್ ಸೈಡು ರಸ್ತೆ ಬಂದು 30 ಅಡಿ ವೈಡ್ ಆಗಿದೆ. ನಾನು ಯಾವಾಗಲೂ ವಾಲ್ ಟು ವಾಲ್ ಹೇಳೋದು. ಹಾಗೆ ವೆಸ್ಟ್ ಫೇಸಲ್ಲಿ ಕೂಡ 30 ಅಡಿ ವೈಡ್ ರಸ್ತೆ ಸಿಗುತ್ತೆ. ಈ ಮನೆ ನೋಡೋಕ್ಕೆ ಬಂದರೆ ಆ ಮನೆ ಕೂಡ ಇದೆ ಸೌತ್ ಈಸ್ಟು, ಅದು ಕೂಡ ನೋಡಬಹುದು. ಅದು ಸೌತ್ ಈಸ್ಟ್ ಕಾರ್ನರು, ಇದು ನಾರ್ತ್ ವೆಸ್ಟ್ ಕಾರ್ನರು. ಸರಿ, ಹಾಗಾದರೆ ಮನೆ ಒಳಗಡೆ ಹೋಗೋಣ. ವೆಸ್ಟ್ ಫೇಸಲ್ಲಿ 4 ಫೋಲ್ಡಬಲ್ ಗೇಟ್ ಕೊಟ್ಟಿದ್ದಾರೆ, MS ಗೇಟು, ಅದಕ್ಕೆ ಫಂಟ್ರ್ ಮ್ಯಾಕ್ಸ್ ಅಟ್ಯಾಚ್ ಆಗಿದೆ. ಮನೆ ನಂಬರು 289. ಸಂಖ್ಯಾಶಾಸ್ತ್ರದ ಪ್ರಕಾರ ನೀವು ನೋಡ್ಕೋಬಹುದು. ತುಂಬ ಜನ ಕೇಳ್ತಾರೆ ಮನೆ ನಂಬರ್ ಯಾವುದು ಅಂತ, ಅದಕ್ಕೆ ನಂಬರ್ ಕೂಡ ಹೇಳ್ತೀನಿ, ಅಡ್ರೆಸ್ ಕೂಡ ಫುಲ್ ಹೇಳಿಬಿಡ್ತೀನಿ ನಾನು. ಇದು 1/1 ಸೆರಾಮಿಕ್ ಟೈಲ್ಸು, ಕಾರ್ ಪಾರ್ಕಿಂಗ್ಗೋಸ್ಕರ ಫುಲ್ ಓಪನ್ ಕೊಟ್ಟಿದ್ದಾರೆ. 2 ಕಾರ್ಗಳು ನಿಲ್ಲಿಸ್ಕೊಂಡು 2 ವೀಲರ್ಗಳ ಅಕ್ಕಪಕ್ಕ ನಿಲ್ಲಿಸ್ಕೋಬಹುದು. ಮೇಂಟೆನೆನ್ಸ್ ಈಸಿ ಆಗಲಿ ಅನ್ನೋ ಕಾರಣಕ್ಕೆ 2/4 ವೆಟ್ ಟು ಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ ಸುತ್ತ, ನೋಡ್ತಾ ಇದ್ದೀರಾ. ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಇದೆ ಮೇಲ್ಗಡೆ ಹೋಗೋದಕ್ಕೆ. ಇಲ್ಲಿ UPS ಪಾಯಿಂಟು, ಮತ್ತು ಇಲ್ಲಿ ಆಪೋಸಿಟಲ್ಲಿ ಗ್ಯಾಸ್ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. 2 ಸಿಲಿಂಡರ್ಗಳನ್ನ ಇಟ್ಕೋಬೋದು. ಬೋರ್ವೆಲ್ ಇದೆ, ಸಂಪ್ ಇದೆ. 8000 ಲೀಟರ್ ಸಂಪ್ ಬರುತ್ತೆ. 800 ಡೆಪ್ತು ಬೋರ್ವೆಲ್ ಹೋಗಿದೆ. 2 ಇಂಚ್ ನೀರು ಬರುತ್ತೆ. ಕಾವೇರಿ ಪಾಯಿಂಟ್ ಕೊಟ್ಟಿದ್ದೀವಿ. ಕಾವೇರಿ ಮೀಟರ್ನ ಇನ್ಸ್ಟಾಲ್ ಮಾಡಿಸ್ಕೊಂಡ್ರೆ ನೀರು ಪ್ರೆಸೆಂಟ್ ಬರ್ತಾಯಿದೆ. ಇದು ನಾರ್ತ್ ಫೇಸಲ್ಲಿ ಗೇಟ್ ಆಗಿರುತ್ತೆ, 2 ಫೋಲ್ಡಬಲ್ ಗೇಟ್. ಇದು ಈ ಎಂಡಿಂದ ನಿಂತ್ಕೊಂಡು ನೀವು ಪಾರ್ಕಿಂಗ್ ಲೇಔಟ್ನ ನೋಡಬಹುದು. ಸಿಂಪಲ್ಲಾಗಿ POP ಫಾಲ್ ಸೀಲಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಮತ್ತು ಎಲೆಕ್ಟ್ರಿಕ್ ಮೀಟರು, ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಮೀಟರ್ ಇದೆ. ಹಾಗೆ ಈ ಕಡೆ ಕಾಮನ್ ಆಗಿ ಒಂದು ಟಾಯ್ಲೆಟ್ನ ಮಾಡಿಕೊಟ್ಟಿದ್ದಾರೆ ಗ್ರೌಂಡ್ ಫ್ಲೋರ್ಗೆ. ಸರಿನಾ? ಇದು ಒಂದು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗಲ್ಲಿರುವಂತಹ ಲಕ್ಷಣಗಳು. ಮೇಲ್ಗಡೆ ಹೋಗೋಣ. ಫ್ಲೋರಿಂಗ್ ಬಂದು ಸೆರಾಮಿಕ್ ಟೈಲ್ಸ್ 1/1 ಹೇಳಿದ್ದೀನಿ. ಇಲ್ಲಿ ಸ್ಟೇರ್ ಕೇಸು ಲಪೋತ್ರ ಆ್ಯಂಟಿಸಿಡ್ ಗ್ರ್ಯಾನೈಟು, ಬ್ಲ್ಯಾಕು ಲೆದರ್ ಫಿನಿಶಿಂಗ್ ಇದೆ. SS ರೈಲಿಂಗ್ಸು 304 ಗೇಜು ಜಿಂದಾಲ್ದು. ಬುದ್ಧ ಸ್ಟ್ಯಾಚು MS CNC ಕಟ್ಟಿಂಗಲ್ಲಿ ಮಾಡಿದ್ದಾರೆ. ಮನೆ ನಂಬರ್ ಅದು. ಪಾರ್ಕಿಂಗಲ್ಲಿ ನೀವು ನೋಡ್ಬೋದು, ಹ್ಯೂಜ್ ಪಾರ್ಕಿಂಗ್ ಚೆನ್ನಾಗಿದೆ. ಇಲ್ಲಿ ಏನಿದೆಯಲ್ಲ ಸ್ಟ್ರೆಚರ್ ಪೇಂಟ್ ಕೊಟ್ಟಿರುವಂಥದ್ದು ಒಂದು ಸೈಡು, ಮತ್ತು ಬಲ್ಭಾಗದಲ್ಲಿ ವೆಟ್ ಟು ಫಿಟ್ ಟೈಲ್ಸು. ಎಷ್ಟೇ ಮಳೆ ಗಾಳಿ ಬಂದ್ರೂ ಮೇಂಟೆನೆನ್ಸ್ ಈಸಿ ಅಂತ ಹೇಳ್ಬೋದು. ಇಲ್ಲಿ 3.5 ಇಂದ 4 ಅಡಿ ವೈಡ್ ಆಗಿದೆ. ಭಾರವಾದ ವಸ್ತು ಅಥವಾ ಗಾತ್ರದಲ್ಲಿ ದೊಡ್ಡ ವಸ್ತುಗಳು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ 12 mm, ಅದಕ್ಕೆ SS ರೈಲಿಂಗ್ಸು. ವರಾಂಡ ನಮಗೆ 5/5 ಸಿಗುತ್ತೆ ನಮ್ಮ ಪ್ರಕಾರ, ದೊಡ್ಡದಾಗಿದೆ. ತುಳಸಿ ಪೂಜೆ ಎಲ್ಲ ಬೇಕಾದ್ರೆ ಮಾಡ್ಬೋದು ಇಟ್ಕೊಂಡು, ಅಷ್ಟು ಸ್ಪೇಷಿಯಸ್ ಇದೆ. ನಿಮಗೆ ಮೇಲ್ಗಡೆಯಿಂದ ಕೆಳಗಡೆ ತೋರಿಸ್ತೀನಿ ನೋಡಿ, ಈ ಥರ ಕಾಣಿಸುತ್ತೆ. ಹಾಗೆ ಮೇಲ್ಗಡೆ PVC ಫಾಲ್ ಸೀಲಿಂಗು. ಸರಿ, ಇದು ನಮಗೆ ನಾರ್ತ್ ಫೇಸ್ ಡೋರು, ನಂದಿ ಬಾಗಿಲು ಟೀ ಕುಡಲ್ಲಿ ಮಾಡಿಕೊಟ್ಟಿದ್ದಾರೆ. ಹಿಚ್ಚಿಂಗ್ ಗ್ಲಾಸ್ ಅಟ್ಯಾಚ್ ಆಗಿದೆ. ಇದು ಡೋರು. ಆಫ್ಟರ್ ಫಿನಿಶಿಂಗ್ 2 ಇಂಚಸ್ ಸಿಗುತ್ತೆ ನಮಗೆ. ಗೆಳೆಯರೆ, ಹಾಲು 2 ಪಾರ್ಟಿಷನ್ ಇದೆ, ಈ ಕಡೆ ಒಂದಿದೆ. ನಾನು ಫಸ್ಟ್ ಈ ಕಡೆ ಕವರ್ ಮಾಡ್ತೀನಿ. ಫ್ಲೋರಿಂಗ್ ಬಂದು ಗ್ರಾನೈಟು. ಚೈನ್ ಲಿಂಕ್ ಸ್ಟೇರ್ ಕೇಸು ಆ ಕಡೆ ಕವರ್ ಆಗಿದೆ. ಇಲ್ಲಿ ವೆಲ್ಕಮ್ ಬೋರ್ಡ್ ಬೇಕಾದ್ರೆ ಏನಾದರೂ ಇಟ್ಕೋಬೋದು. ಇದು ಸ್ಟೋರೇಜ್ಗೋಸ್ಕರ. ಬಿಗ್ ಹಾಲು. ಕಾರ್ನರು ಬೆಳಕು ಗಾಳಿ ಸಕ್ಕದ ಬರ್ತಾಯಿದೆ, ಸೌಂಡ್ ಕೇಳಿಸ್ತಿದೆ ಅನ್ಸ್ಕೊಂಡಿದ್ದೀನಿ. ನೋಡಿ, ಇದು TV ಕ್ಯಾಬಿನೆಟು. ಒಂದು ವೆಂಟಿಲೇಷನ್ಗೆ 6/6 ಇರುವಂತಹ ಬಿಗ್ ವಿಂಡೋ ಬರುತ್ತೆ. ಆ TV ಕ್ಯಾಬಿನೆಟ್ ಆಪೋಸಿಟೇ ನೀವು ಸೋಫಾ ಇಲ್ಲಿದ್ದ, ಇದು ಎಂಟ್ರೆನ್ಸ್ ಅಲ್ವಾ, L ಶೇಪಲ್ಲಿ ಸೋಫಾನ ಹಾಕ್ಕೋಬೋದು. ರೈಟ್. ಹಾಗೆ ಮೇಲ್ಗಡೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ, ಚಾರ್ಕೋಲ್ ಶೀಟೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ, ಚೆನ್ನಾಗಿದೆ. ಈಗ ನಾನು ನಿಮಗೆ ಆ ವಿಂಡೋದ ಹತ್ರ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸ್ತೀನಿ. ಒಂದು
ಕ್ಲಿಯರಿಫಿಕೇಷನ್ ಬರುತ್ತೆ. ನಾನು ಎಂಟ್ರಿ ಆಗಿ ಅಲ್ಲೇ ನಿಂತ್ಕೊಂಡು ಈ ಕಡೆ ಕವರ್ ಮಾಡಿ ತೋರಿಸಿದ್ದು, ಸರಿನಾ. ದಿಸ್ ಈಸ್ ಹಾಲು, ಸ್ಪೇಷಿಯಸ್ಸು, ಅದು ಅಡುಗೆ ಮನೆ ಪಾರ್ಟೇಷನ್ ಬರುತ್ತೆ. ಈಗ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ ಆಪೋಸಿಟ್ ನಿಂತ್ಕೊಂಡು ಈ ಕಡೆ ಕವರ್ ಮಾಡ್ತೀನಿ. ಮನೆ ಮಾತ್ರ ಫಿನಿಶಿಂಗ್ ಆಗಲಿ ಕ್ವಾಲಿಟಿ ಆಗಲಿ ತುಂಬ ವೈಬ್ ಚೆನ್ನಾಗಿದೆ, ಡೌಟೇ ಇಲ್ಲ. ಇದೊಂದು ಹಾಲು. ಈಗ ನಾನು ನಿಮಗೆ ಆ ಕಡೆಯಿಂದ ನಿಂತ್ಕೊಂಡು ಈ ಕಡೆ ಕವರ್ ಮಾಡ್ತೀನಿ. ಇದು ಫುಲ್ ಕವರ್ ಆಗುವಂತಹ ವಿಡಿಯೋ, ಯಾವ ಮೂಲೆ ಕೂಡ ಬಿಡೋದಿಲ್ಲ, ಫುಲ್ ಕವರ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಸೋಫಾನ ಇಲ್ಲಿ ಹಾಕ್ಕೊಂಡು ಕೂತ್ಕೊಂಡು ನೀವು ಟಿ ವಿನ ಅಬ್ಸರ್ವ್ ಮಾಡಬಹುದು. ಆಪೋಸಿಟೇ ಬಿಗ್ಗಾಗಿ ಕಾಣಿಸುತ್ತೆ. ನಿಮಗೆ ಎಷ್ಟೇ ದೊಡ್ಡ ಟಿ ವಿ ಇದ್ರೂ ಈಸಿಯಾಗಿ ಅಲ್ಲಿ ಹ್ಯಾಂಗ್ ಮಾಡ್ಬೋದು, ಅದು ಹೇಳ್ಬೋದು ಅಷ್ಟೇ. ಕೆಳಗಡೆ ಡ್ರಾಯರ್ ಎಲ್ಲ ಕೊಟ್ಟಿದ್ದಾರೆ. ವಾಲ್ ಮೌಂಟ್ ಕಮೋಡ್ ಆಗಿರುತ್ತೆ, ವಾಲ್ ಮೌಂಟ್ ಟಿ ವಿ ಕ್ಯಾಬಿನೆಟ್ ಆಗಿರುತ್ತೆ. ಕಸ ಪರ್ಕೆ ಎಲ್ಲ ಆರಾಮಾಗಿ ಹೊಡ್ಕೋಬೋದು. ಇದು ಒಂದು ಹಾಲು. ಈಗ ಅಡುಗೆ ಮನೆಯನ್ನು ತೋರಿಸ್ಕೊಡ್ತೀನಿ. ಫಿನಿಶಿಂಗ್ ಮಾತ್ರ ಸಕ್ಕರೆ ಬಂದಿದೆ, ಡೌಟೇ ಇಲ್ಲ. ಓಕೆ, ಅಡುಗೆ ಮನೆ ಹೋಗೋಕ್ಕಿಂತ ಮುಂಚೆ ವುಡ್ ವರ್ಕಲ್ಲಿ ಮಾಡಿರುವಂತಹ ಆರ್ಟ್ ಸಿಗ್ತಾ ಇದೆ, CNC ಕಟ್ಟಿಂಗು, ಮತ್ತು ಇಲ್ಲಿ ವುಡನ್ ಪಿಲ್ಲರ್ಗಳಿದ್ದಾವೆ. ತುಂಬ ಇಷ್ಟಪಡ್ತೀರಾ ಹೆಣ್ಮಕ್ಳು ಅಡುಗೆ ಮನೆ, ಯಾಕಂದರೆ ಅಷ್ಟು ದೊಡ್ಡದಾಗಿದೆ. ಎಲ್ಲ ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟು, ಸಾಫ್ಟ್ ಕ್ಲೋಸರ್ ಟ್ಯಾಂಡಮ್ ಬಾಕ್ಸ್ಗಳಾಗಿರುತ್ತೆ. ಅಲ್ಲಿ ಜಿ ಪ್ರೊಫೈಲರ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಇದೊಂದು ಎಲ್ ಶೇಪಲ್ಲಿ ಇರುವಂತಹ ಅಡುಗೆ ಮನೆ, ವೈಟ್ ಕಾರ್ಡ್ಸ್ ಚೆನ್ನಾಗಿದೆ. ಇಲ್ಲೂ ಕೂಡ ನಿಮಗೆ ಪ್ಯಾಂಟ್ರಿ ಬಾಕ್ಸ್ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲಿ ಫ್ರಿಡ್ಜ್ ಪಾಯಿಂಟ್ ಇದು, ಸರಿನಾ. ಇದೆಲ್ಲ ಆಟೋಮೆಟಿಕ್ ಲೈಟಿಂಗ್ ಇದೆ, ಅಲ್ಲೆಲ್ಲ ಪ್ರೊಫೈಲ್ ಲೈಟ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ಈ ಕಡೆ ಕವರ್ ಮಾಡಿ ತೋರಿಸ್ಬೇಕಂದ್ರೆ ಇದು ನಾರ್ತ್ ಫೇಸು. ನಿಮಗೆ 4x6 ಇರುವಂತಹ ಬಿಗ್ ವಿಂಡೋ ಸಿಗುತ್ತೆ. ಡೈನಿಂಗ್ ಹಾಲ್ ಏರಿಯಾ ಅಂತ ಹೇಳ್ಬೋದು. ಇಲ್ಲಿ ಒಂದು 4 ಚೇರ್ಗಳಿರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬೋದು. ಇದು ಪೂಜಾ ರೂಮು. ಪೂಜಾ ರೂಮು ಅಷ್ಟೇ ದೊಡ್ಡದಾಗಿದೆ. ಹಿಚ್ಚಿಂಗ್ ಗ್ಲಾಸು, ಅದಕ್ಕೆ ಬಾರ್ಡರ್ ಬಂದು ಟೀಕ್ ವುಡ್ಡು, ಗಣೇಶ ಪ್ಯಾಟ್ರನ್ನು, ಲೈಟಿಂಗ್ ಇದೆ. ಇಬ್ಬರು ಇಲ್ಲ, ಒಬ್ಬರು ಸಮಾಧಾನವಾಗಿ ಕೂತ್ಕೊಂಡು ಪೂಜೆನ ಮಾಡಬಹುದು. ಪ್ಯೂರ್ ವೈಟು ವೆಟ್ರೋಫೆಟ್ ಟೈಲ್ಸು, ಇಂಟೀರಿಯರ್ ವರ್ಕು ಮೇಲ್ಗಡೆ, ಸರಿನಾ. ಅಡುಗೆ ಮನೆ ಮತ್ತು ಪೂಜಾ ರೂಮು ಇಲ್ಲಿದ್ದ ನಿಂತ್ಕೊಂಡು ನೋಡಿದರೆ ಪೂಜಾ ರೂಮು ಮತ್ತು ಅಡುಗೆ ಮನೆ ಈ ಥರ ಕಾಣಿಸುತ್ತೆ. ಸಾಕತ್ತಾಗಿದೆ ಅಡುಗೆ ಮನೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಇದೆಲ್ಲ ಪ್ಯಾಂಟ್ರಿ ಬಾಕ್ಸು, ಇಲ್ಲಿ ಲಿಫ್ಟು, ಅಲ್ಲಿ ಪಾಯಿಂಟು, ಫ್ರಿಡ್ಜ್ ಪಾಯಿಂಟು. ಕ್ಷಮೆ ಇರಲಿ, ಸ್ವಲ್ಪ ಉಲ್ಟಾ ಸೈಡ್ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ವಾಟರ್ ಪ್ಯೂರಿಫೈ, ಅಲ್ಲಿ ಚಿಮ್ನಿ ಪಾಯಿಂಟು, ಇಲ್ಲಿ ಗ್ಯಾಸು. ಇದು ಪ್ರೊಫೈಲ್ ಲೈಟ್ ಇನ್ಸ್ಟಾಲ್ ಮಾಡಿದ್ದಾರೆ. ಎಲ್ಲ ಲೈಟ್ ಆಫ್ ಮಾಡಿ ಬರೀ ಅಡುಗೆ ಮನೆಗೆ ಇದೊಂದು ಲೈಟ್ ಆನ್ ಮಾಡ್ಕೊಂಡ್ರೂ ಸಾಕು, ತುಂಬ ಬೆಳಕು ಬರುತ್ತೆ. ಇದು ಪ್ಯಾಂಟ್ರಿ ಬಾಕ್ಸಲ್ಲಿ ಕೂಡ ನಿಮಗೆ ಆಟೋಮೆಟಿಕ್ ಲೈಟ್ ಇದೆ. ಜಸ್ಟ್ ಡೋರ್ ಓಪನ್ ಮಾಡಿದರೆ ಸಾಕು, ಲೈಟಿಂಗ್ಗಳು ಆನ್ ಆಗುತ್ತೆ, ಸರಿನಾ. ಇದೆಲ್ಲ ಕ್ಲೋಸ್ ಮಾಡ್ಕೋಬೋದು, ಓಪನ್. ಇದು ಡೋರ್ ಫುಲ್ ಓಪನ್ ಮಾಡಿ ಇದು ತೆಗಿಬೇಕು. ಕ್ಯಾಮ್ರಾ ಹಿಡ್ಕೊಂಡು ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ನನಗೆ. ಮತ್ತು ಈ ಒಂದು ಫಸ್ಟ್ ಫ್ಲೋರಲ್ಲಿ ಒಂದು ಯುಟಿಲಿಟಿ ಇದೆ, ಒಂದು ಕಾಮನ್ ಟಾಯ್ಲೆಟ್ ಕೂಡ ಇದೆ. ಎಲ್ಲ ಫ್ರೇಮ್ಗಳು ಟೀಕ್ ವುಡ್ಡು, ಹ್ಯಾಂಡಲ್ಗಳು ಎಲ್ಲ ಕ್ವಾಲಿಟಿಯಾಗಿ ಕೊಟ್ಟಿರೋದು. ಡೋರ್ಗಳೆಲ್ಲ ವಿನಿಯರ್ದು. ಹಾಗೆ ನಿಮಗೆ ಇದು ಯುಟಿಲಿಟಿ. ನಿಮಗೆ ಪಾತ್ರೆ ಚಿಕ್ಕ ಪುಟ್ಟ ವಸ್ತುಗಳು ತೊಳ್ಕೊಳ್ಳೋದಕ್ಕೆ ಅಲ್ಲಿ ಕಷ್ಟ ಆದರೆ ಬೇಕಾದ್ರೆ ಇಲ್ಲಿ ತೊಳ್ಕೊಬಹುದು. 2x4 ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ ಬಿಗ್ ವಿಂಡೋ ಇದೆ. ಇಲ್ಲಿ ಡಕ್ ಬಿಟ್ಟಿದ್ದೀವಿ, ಪೈಪ್ ಲೈನ್ ಕಲೆಕ್ಷನ್ ಎಲ್ಲ ಇಲ್ಲಿ ಬರುತ್ತೆ. ಹಾಗೆ ಕಾಮನ್ ಟಾಯ್ಲೆಟ್ ಏನಿದೆಯಲ್ಲ ಈ ಡೋರ್ ಹಿಂದ್ಗಡೆ ಬರುತ್ತೆ. ಎಸ್ ನೋಡಿ, ಇದೊಂದು ಕಾಮನ್ನು ಟಾಯ್ಲೆಟು. ಟಾಪ್ ಟು ಬಾಟಮ್ ವೆಟ್ರೋಫಿಟ್ ಟೈಲ್ಸ್ ಕೊಟ್ಟಿದ್ದಾರೆ. ಫ್ಲೋರ್ ಮೌಂಟ್ ಕಮೋಡ್ ಸಿಗುತ್ತೆ, ದೊಡ್ಡ ಇಲ್ಲ. ಓಕೆ, ಗಾಳಿ ನೋಡಿ ಮನೆ ಒಳಗಡೆ ಏನೂ ಬರ್ತಾ ಇದೆ. ಸರಿಗಳೇ, ಇದು ಫಸ್ಟ್ ಫ್ಲೋರಲ್ಲಿರುವಂತಹ ಇಷ್ಟು ಡೀಟೇಲ್ಸು. ಈಗ ಬೆಡ್ರೂಮ್ಗಳಿಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಸೆನ್ಸರ್ ಲೈಟ್ ಇದೆ, ನಾನು ಹೋಗ್ತಾ ಇದ್ದಂಗೆ ಆನ್ ಆಗುತ್ತೆ, ಅದು ತೋರಿಸ್ತೀನಿ. ಅದು ತುಂಬ ಇಷ್ಟ ಆಗಿರೋದು ನನಗೆ. ಸೆನ್ಸರ್ ಲೈಟ್ಗಳಿದೆ ನೋಡಿ. ಇದು ಇಲ್ಲಿ ಸ್ಟಾರ್ಟ್ ಆದರೆ ಟಾಪ್ ಫ್ಲೋರ್ವರೆಗೂ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ.
ಸ್ಟೇರ್ ಕೇಸ್ ಬಂದು ಈ ಫ್ಲೋರಿಂಗ್ ಏನು ಕೊಟ್ಟಿದ್ದಾರಲ್ಲ ಗ್ರಾನೈಟು, ಅದೇ ಫ್ಲೋರಿಂಗಿಗೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಟೀಕುಡ್ ಪಿಲ್ಲರು ಎಸ್ ಅಟ್ಯಾಚ್ ಆಗಿದೆ, 304 ಗೇಜಿಂದು ಸ್ಕ್ವೇರ್ ಟೈಪಲ್ಲಿ. ಇಲ್ಲಿ ಸೆನ್ಸರ್ ಇದೆ, ಸೆನ್ಸರ್ ಇರೋದ್ರಿಂದ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ, ಪ್ರೊಫೈಲ್ ಲೈಟ್ ಅಂತ ಹೇಳ್ಬೋದು. 3 ಅಡಿ ವೈಡ್ ಆಗಿದೆ. ಮೇಲ್ಗಡೆಯಿಂದ ನಮಗೆ ಹಾಲು ಫುಲ್ಲು ಕಾಣಿಸುತ್ತೆ, ರೈಟ್. ಈಗ ಇಲ್ಲಿ 2 ಬೆಡ್ರೂಮ್ಗಳಿದೆ, ಒಂದು ಮಾಸ್ಟರ್ ಬೆಡ್ರೂಮು, ಒಂದು ಚಿಲ್ಡ್ರನ್ ಬೆಡ್ರೂಮು. ಈ 2 ಮಧ್ಯದಲ್ಲಿ ಒಂದು ಬಾಲ್ಕನಿ ಇತ್ತು, ಕಾಮನ್ ಬಾಲ್ಕನಿ ಅಂತ ಹೇಳ್ಬೋದು. 2 ಶಟರ್ಗಳು ಇದು ಓಪನ್ ಆಗುತ್ತೆ, ಡೋರ್ ಕೂಡ ಓಪನ್ ಆಗುತ್ತೆ. ನಾವು ಡೋರ್ ಕ್ಲೋಸ್ ಮಾಡ್ಕೊಂಡು ಈ ಶಟರ್ಗಳು ಬೇಕಾದ್ರೆ ಓಪನ್ ಮಾಡ್ಕೋಬೋದು. ಸ್ಟ್ರೈಟಾಗಿ ಬಾಲ್ಕನಿನ ತೋರಿಸ್ಬಿಡ್ತೀನಿ. ಇಲ್ಲಿ 2 ಚೇರ್ಗಳು ಹಾಕ್ಕೊಂಡು ಹೊರಗಡೆ ಕೂತ್ಕೋಬೋದು. ಎಸ್ ರೈಲಿಂಗ್ಸು ವಿತ್ ಟಫನ್ ಗ್ಲಾಸ್ ಇದೆ. ಮೇಂಟೆನೆನ್ಸ್ ಈಸಿಗೋಸ್ಕರ ವೆಟ್ರಿಫೈಡ್ ಟೈಲ್ಸು, PVC ಫಾಲ್ ಸೀಲಿಂಗು, ಲೈಕ್ ಈ ಥರ ಇದೆ. ಇದು ಬಿಲ್ಡಿಂಗು ಸೆಲ್ಗೆ ಇರೋದು ಸೌತ್ ಈಸ್ಟು. ಸರಿ ಇರೋದ್ರೆ ನಾನು ನಿಮಗೆ ಫಸ್ಟು ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಮೇಲ್ಗಡೆಯಿಂದ ಕೆಳಗಡೆ ಇದು ಮಾಸ್ಟರ್ ಬೆಡ್ರೂಮು. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ಮ್ಯಾನ್ಯಲ್ ಲಿಫ್ಟು, ಸ್ಟೋರೇಜ್ ಸಿಗುತ್ತೆ, ಇಂಟೀರಿಯರ್ ವರ್ಕಲ್ಲಿ ಮಾಡಿರುವಂಥ ವಾಲ್ ಪ್ಯಾನಲಿಂಗ್ ಸಿಗುತ್ತೆ, ಮತ್ತು POP ಫಾಲ್ ಸೀಲಿಂಗು ಹೆವಿಯಾಗಿದೆ, ಸರಿನಾ. 2 ಕಡೆ ಮೊಬೈಲ್ ಹೋಲ್ಡರ್ಗಳಿದೆ. ಮತ್ತು ಈ ಕಡೆ ಎಡಗಡೆ ಹೇಳಬೇಕನ್ನೋ ಹಾಗಿದ್ರೆ 5x5 ಇರುವಂತಹ ಬಿಗ್ ವಿಂಡೋ ವೆಂಟಿಲೇಷನ್ಗೆ ಬರುತ್ತೆ. ಮತ್ತು ಇರಿ ಈ ಕಡೆ ಇಲ್ಲಿ ಸ್ಟಡಿ ಕ್ಯಾಬಿನೆಟ್ ಕೊಟ್ಟಿದ್ದಾರೆ, ಮತ್ತು ವಿಂಡೋ ಪಕ್ಕದಲ್ಲೇ 2 ಸಿಸ್ಟಮ್ ಬೇಕಾದ್ರೆ ಇಟ್ಕೋಬೋದು, ಡೌಟೇ ಇಲ್ಲ. ಓಪನ್ ಡೋರ್ ವಾರ್ಡ್ರೋಬರ್ಗಳು ಕೊಟ್ಟಿದ್ದಾರೆ. ಟೋಟಲ್ 4 ಡೋರ್ ಇರುವಂತಹ ವಾರ್ಡ್ರೋಬರ್ ಸಿಗುತ್ತೆ. ಇದು ಬಾತ್ರೂಮ್ ಆಗಿರುತ್ತೆ. ಓವರ್ ಹೆಡ್ ವಾರ್ಡ್ರೋಬರು, ಅಲ್ಲಿ ಮೂಲೆಯಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು. ಈಗ ಬಾತ್ರೂಮ್ ತೋರಿಸ್ಕೊಡ್ತೀನಿ. ನೋಡೋದಕ್ಕೆ ವಾರ್ಡ್ರೋಬರೇ ಅಂತ ಅಂದ್ಕೋಬೇಕು, ಜಸ್ಟ್ ಹಿಡನ್ ಅಂತ. ಮತ್ತು ಇಲ್ಲಿ ಡೋರ್ ಕೂಡ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಮಾಸ್ಟರ್ ಬೆಡ್ರೂಮ್ನ ಬಾತ್ರೂಮು ಸ್ಪೇಷಿಯಸ್, ಜಾಗ ತುಂಬ ಇದೆ. ಟಾಪ್ ಟು ಬಾಟಮ್ ವೆಟ್ರಿಫೈಡ್ ಟೈಲ್ಸು, ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಉಳಿದೆಲ್ಲ ಬೇಸಿಕ್ ಜಾಗ್ವಾರ್ ಫಿಟ್ಟಿಂಗ್ ಸಿಗುತ್ತೆ. ಬಾತ್ರೂಮ್ ಕೂಡ ದೊಡ್ಡದಾಗಿದೆ, ಸರಿ. ಇದು ಮಾಸ್ಟರ್ ಬೆಡ್ರೂಮು, ಚೆನ್ನಾಗಿದೆ. ಇದರ ಆಪೋಸಿಟೇ ನೀವು ನೋಡ್ತಾ ಇದ್ದೀರಾ ಈಗ ಒಂದು ಚಿಲ್ಡ್ರನ್ ಬೆಡ್ರೂಮು. ಚಿಲ್ಡ್ರನ್ ಬೆಡ್ರೂಮಲ್ಲೂ ಕೂಡ ಕಿಂಗ್ ಸೈಜ್ ಕಾಟ್ ಇದೆ. ವಾಲ್ ಪ್ಯಾನಲಿಂಗ್ ಎಲ್ಲ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ವೆಂಟಿಲೇಷನ್ಗೆ 4x4 ವಿಂಡೋ ಬರುತ್ತೆ. 4x4. ಈ ಕಡೆ ಸ್ಲೈಡಿಂಗ್ ಡೋರ್ ವಾರ್ಡ್ರೋಬರ್ ಕೊಟ್ಟಿದ್ದಾರೆ. 2 ಸ್ಲೈಡಿಂಗ್ ಡೋರ್ ಬರುತ್ತೆ. ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, ಆ ಡ್ರೆಸ್ಸಿಂಗ್ ಕ್ಯಾಬಿನೆಟ್ ಹಿಂದ್ಗಡೆ ಕೂಡ ಕಾಸ್ಮೆಟಿಕ್ ಏನಾದ್ರು ಇಟ್ಕೊಳ್ಳೋದಕ್ಕೆ ಸ್ಟೋರು ಮಾಡಿಕೊಟ್ಟಿದ್ದಾರೆ. ಓವರ್ ಹೆಡ್ ವಾರ್ಡ್ರೋಬರು, POP ಫಾಲ್ ಸೀಲಿಂಗು, ಸ್ಟ್ರಿಪ್ ಲೈಟು, ಬ್ಲೂ ಲೈಟು ಇನ್ಸ್ಟಾಲ್ ಮಾಡಿದ್ದಾರೆ. ಮತ್ತು ಕಿಂಗ್ ಸೈಜ್ ಕಾಟು, 2 ಸೈಡಿಂದಲೂ ಮ್ಯಾನ್ಯಲ್ ಲಿಫ್ಟಿಂಗ್ ಇರುತ್ತೆ. ಫುಲ್ ವಾಲ್ ಏನಿದೆಯಲ್ಲ ಇಂಟೀರಿಯರ್ ವರ್ಕು. ಇದೊಂದು ಸೆಕೆಂಡ್ ಬೆಡ್ರೂಮು, ತುಂಬ ಜಾಗ ಇದೆ ಓಡಾಡೋದಕ್ಕೆ. ಬಾತ್ರೂಮ್ ಬಂದು ನಮಗೆ ಆ ಡೋರ್ ಹಿಂದ್ಗಡೆ ಸಿಗುತ್ತೆ. ಓಹೋ, ಗೋಡೌನ್ ಹೆವಿ ದೊಡ್ಡದಾಗಿದೆ, ನೋಡ್ತಾ ಇದ್ದೀರಾ. ವಾಲ್ಮಟ್ ಕಮೋಡು, ಸಕ್ಕತ್ತಾಗಿದೆ, ತುಂಬ ದೊಡ್ಡದಾಗಿದೆ. ನೆಕ್ಸ್ಟ್ ಆ್ಯಕ್ಚುಲಿ ಇದು ಮಾಸ್ಟರ್ ಬೆಡ್ರೂಮು. 2 ಹೇಗಾದ್ರು ಮಾಡ್ಕೊಳ್ಳಿ ನಡೀತಿ, ಯಾಕಂದರೆ 2 ಕಡೆ ಕಾಟ್ ಇದೆ. ವಾಸ್ತು ಪ್ರಕಾರ ಹೇಳಬೇಕಂದ್ರೆ ಇದು ಮಾಸ್ಟರ್ ಬೆಡ್ರೂಮ್, ಇದು ಚಿಲ್ಡ್ರನ್ ಬೆಡ್ರೂಮ್. ಓಕೆ, ಮತ್ತು 3 ಅಡಿ ವೈಡ್ ಸ್ಟೇರ್ಕೇಸ್ ಸಿಗುತ್ತೆ. ಸೇಮ್ ಸೆನ್ಸರ್ ಕೊಟ್ಟಿದ್ದಾರೆ.
ಲೈಟಿಂಗು. ಬನಶಂಕರಿ 6 ಸ್ಟೇಜು 4th ಡಿ ಬ್ಲಾಕ್ ಇದು, ಸರಿನಾ. ತಲಗಡಪುರ ಮೆಟ್ರೋ ಸ್ಟೇಷನ್ ಹತ್ತಿರ. ಆ್ಯಸ್ ಇಟ್ ಈಸ್ ಕೆಳಗಡೆ ಏನು ನೋಡಿದ್ರಲ್ಲ ಅದೇ ಥರ ನಮಗೆ ಒಂದು ಬಾಲ್ಕನಿ ಸಿಗುತ್ತೆ. ಇಲ್ಲೊಂದು ಬೆಡ್ರೂಮ್ ಇದೆ. ಯಾರೋ ಟೂ ಮಚ್ ಟಾಲ್ಕ್ ಅಂತ ಹಾಕಿದ್ದಾರೆ ಕಮೆಂಟು. ಜಾಸ್ತಿ ಮಾತಾಡೋಕ್ಕೆ ಇಷ್ಟನೇ ಆಗ್ತಾರೆ ಇತ್ತೀಚೆಗೆ, ಅದು ನೋಡಿದಾಗಿಂದನೂ. ಮನೆ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಹೊರತು ನಾನು ಬೇರೆದೇನೋ ಅನವಶ್ಯಕತೆಯಾಗಿ ಮಾತಾಡಲ್ಲ. ಓಕೆ, ಈ ಡೋರ್ ಹಿಂದ್ಗಡೆ ನನಗೆ ಒಂದು ಬಾತ್ರೂಮ್ ಬರುತ್ತೆ. ಪಾರಿವಾಳ ಇತ್ತು ಅನಿಸುತ್ತೆ. ಬಾತ್ರೂಮು, ಅಲ್ಲಿ ಡ್ರೆಸ್ಸಿಂಗ್ ಕ್ಯಾಬಿನೆಟ್ಟು, 2 ಬೆಡ್ರೂಮ್ಗೆ 2 ಕಾಟ್ ಸಿಗುತ್ತೆ. ಮತ್ತು 2 ರೂಮ್ಗಳಿಗಿಲ್ಲ. ಮೇಲ್ಗಡೆ ಹೋಗೋದಕ್ಕೆ ಇನ್ಬಿಲ್ಟ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ, ಗುಡ್. ಇಲ್ಲಿ ವುಡನ್ ಪ್ಯಾಟ್ರನ್ನು ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ, ವೆಟ್ರೋಫಿಟ್ ಟೈಲ್ಸ್, ಸಾರಿ. ಆಮೇಲೆ ಹೋಮ್ ಥಿಯೇಟರ್ ಥರ ವೈಬ್ ಕ್ರಿಯೇಟ್ ಮಾಡಿದ್ದಾರೆ, ಚೆನ್ನಾಗಿದೆ ಗುರು. ಅಥವಾ ಬಾರ್ ಕೌಂಟ್ರು, ಎಣ್ಣೆ ಹುಡುಗರಿಗೆ ಒಳ್ಳೆ ರೂಮ್ ಅಂತ ಹೇಳ್ಬೋದು. ನೀವು ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಜಿಮ್ ಮಾಡ್ಕೋಬೋದು, ಇಲ್ಲಿ ಚಿಕ್ಕದಾಗಿ ಫಂಕ್ಷನ್ ಮಾಡ್ಕೋಬೋದು. UPVC ಸ್ಲೈಡಿಂಗ್ ವಿಂಡೋ ವಿತ್ ಮಸ್ಕಿಟೋ ಲೇಯರ್ ಕೊಟ್ಟಿದ್ದಾರೆ. ಮೇಲ್ಗಡೆ PVC ಫಾಲ್ ಸೀಲಿಂಗು, POP ಅಟ್ಯಾಚ್ ಆಗಿರುತ್ತೆ. ಲೈಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಮಸ್ಕಿಟೋ ಲೇಯರ್ ಎಲ್ಲ ಇದೆ ಇದರಲ್ಲಿ, ರೈಟ್. ಬಿಗ್ ರೂಮ್, ಇನ್ಬಿಲ್ಟ್ ಸ್ಟೇರ್ಕೇಸ್ ಕೊಟ್ಟಿದ್ದಾರೆ. ಇದು ಇಷ್ಟ ಆಯಿತು ತುಂಬ ನನಗೆ, ಒಳಗಡೆ ಇರಬೇಕು ಹೋಗಲು. ಓಕೆ ನೋಡಿ, ಎಂಡ್ವರೆಗೂ ನಮಗೆ ಸೆನ್ಸರ್ ಲೈಟ್ ಸಿಗುತ್ತೆ. SS ರೈಲಿಂಗ್ಸ್ ಕೂಡ ಎಂಡ್ವರೆಗೂ ಸಿಗುತ್ತೆ ವಿತ್ ಪಿಲ್ಲರು. ಡೋರ್ ಬಗ್ಗೆ ತುಂಬ ಹೇಳಬೇಕು. ಯಾವುದೋ ಬ್ಯಾಂಕಿಗೆ ಲಾಕರ್ ಡೋರ್ ಇರುತ್ತಲ್ಲ ಆ ಥರ ಮಾಡಿಸಿದ್ದಾರೆ. ಹೆವಿ ಗೇಜ್ ಇದೆ ಇದು ಮಾತ್ರ, ತುಂಬ ಭಾರ ಇದೆ. ವಾವ್, ರೆಡ್ ಬ್ರಿಕ್ಸ್ ಹಾಕ್ಸಿದ್ದಾರೆ 1 by 1. ಹೀಟ್ ಟೆಂಪ್ರೇಚರ್ ಟೆಂಪ್ರೇಚರ್ ಕಂಟ್ರೋಲ್ ಮಾಡುತ್ತೆ. ಬಟ್ಟೆ ಒಗೆಯೋದಕ್ಕೆ ಕಲ್ಲನ್ನ ಹಾಕ್ಕೊಟ್ಟಿದ್ದಾರೆ. ಇದು ಡಕ್ಕು. ಅದು ಸಿಲ್ಕ್ ಇನ್ಸ್ಟಿಟ್ಯೂಟು ಲಾಸ್ಟು ಬಿಲ್ಡಿಂಗ್ ಗೊತ್ತು ನಿಮಗೆ. ಮೆಟ್ರೋ ಸ್ಟೇಷನ್ ತೋರಿಸ್ತೀನಿ ಮೆಟ್ರೋ ಹೋಗಬೇಕಾದ್ರೆ. ಇದು ಶೋಭಾ ಫಾರೆಸ್ಟು ಅಥವಾ ಶೋಭಾ ಅಪಾರ್ಟ್ಮೆಂಟು. ಬಟ್ಟೆ ಒಣಗಾಕೋದಕ್ಕೆ ಕಂಬಿ, 1500 ಲೀಟರ್ ಇರುವಂಥ ಸಿಂಟೆಕ್ಸ್ ಮೇಲ್ಗಡೆ. ಇಲ್ಲೊಂದು ಹೆಡ್ ರೂಮ್ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಬೇಕಾದ್ರೆ ಇಲ್ಲಿ ಇಟ್ಕೋಬೋದು. ಅಲ್ಲಿ ನಿಮಗೆ ಇನ್ಲೆಟ್ ಇದೆ, ಪ್ಲಗ್ ಪಾಯಿಂಟ್ ಇಲ್ಲೂ ಇದೆ, ಇಲ್ಲೂ ಇದೆ. ಔಟ್ಲೆಟ್ ಕೆಳಗಡೆ ಕಾಣಿಸ್ತಾ ಇದೆ. ಮೇಲ್ಗಡೆ ಹೋಗ್ತೀನಿ ಅಂದರೆ ಲ್ಯಾಡರ್ ತೆಗೆದು ಹೋಗ್ಬೋದು, ಇಲ್ಲಾಂದರೆ ಇಲ್ಲಿ ಹ್ಯಾಂಗ್ ಮಾಡ್ಬೋದು. ಸೇಫ್ಟಿ ಒಳ್ಳೆಯದದು. CNC ಕಟ್ಟಿಂಗಲ್ಲಿ ಫ್ರಂಟ್ ಎಲಿವೇಷನ್ ಲುಕ್ಗೋಸ್ಕರ ಕೊಟ್ಟಿರುವಂಥದ್ದು. ಓಕೆ, ಇದಿಷ್ಟು ಮನೆಯ ಡೀಟೇಲ್ಸು. ಬನಶಂಕರಿ 6 ಸ್ಟೇಜು 4th ಡಿ ಬ್ಲಾಕು, ನಾರ್ತ್ ವೆಸ್ಟ್ ಕಾರ್ನರು, 20 by 30 BDA. ಆಸ್ಕಿಂಗ್ ಪ್ರೈಸು 1 crore 90 lakhs, 1,90,00,000. ಮೆಟ್ರೋಗೆ ಯಾರು ತುಂಬ ಹತ್ತಿರ ಕೇಳ್ತಾಯಿದ್ರು ಅವರಿಗೆ ಈ ಮನೆ ನೋಡಿ. ಇದು ಮೆಟ್ರೋ ಪಿಲ್ಲರು, ಮೆಟ್ರೋಗಳು ಯಾವುದು ಹೋಗ್ತಾಯಿಲ್ಲ. ಜಸ್ಟ್ 500 ಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಇದು ಮೆಟ್ರೋ ಪಿಲ್ಲರ್, ಅದೇನು ಕಾಣಿಸ್ತಿದೆಯಲ್ಲ ಅದು. ತಲಗಡಪುರ ಮೆಟ್ರೋ ಸ್ಟೇಷನ್ನು, ಸ್ಟ್ರೈಟ್ ರೋಡ್ ಒಂದೇ, ಫುಲ್ ಡೆವಲಪ್ ಆಗಿರುವಂತಹ ಏರಿಯಾ. ಇದು ಈ ಮನೆಯ ಫುಲ್ ಡೀಟೇಲ್ಸು. ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರು ತೊಗೊತಾರೋ ಅವರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.